ನಮಸ್ಕಾರ ಸ್ನೇಹಿತರೆ, ಥಂಬ್ನೇಲ್ ನೋಡ್ತಿದ್ದಂಗೆ ಇದೇನಪ್ಪ ನಮ್ಮ ಡಿ ಬಾಸ್ರವ್ರಿಗೂ ಮತ್ತು ಆಂಧ್ರದ ಅನಂತಪುರ್ಗೂ ಎಲ್ಲಿಂದ ಸಂಬಂಧ ಅಂತ ಕೇಳ್ತಿದ್ದೀರಾ. ಇದೇ ಸಂಬಂಧ, ಅದ್ರ ಬಗ್ಗೆನೇ ಸಂಪೂರ್ಣವಾದ ವಿವರ ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನಮ್ಮ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ನಮ್ಮ ಡಿ ಬಾಸ್ ದರ್ಶನ್ ರವರು ಅಭಿನಯಿಸಿರುವ ಯಜಮಾನ ಚಿತ್ರದ ಹಾಡುಗಳಾಗಲಿ ಟ್ರೈಲರ್ ಆಗಲಿ ಸಾಕಷ್ಟು ಸದ್ದು ಮಾಡಿರುವ ವಿಷಯ ನಿಮಗೆ ಈಗಾಗಲೇ ಗೊತ್ತಿದೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಡಿ ಬಾಸ್ ದರ್ಶನ್ ರವರ ಯಜಮಾನ ಚಿತ್ರದ ಹಾಡುಗಳು ಮತ್ತು ಟ್ರೈಲರ್ಗಳು ಸದ್ದು ಮಾಡಿವೆ ಎಂದು ಹೇಳೋದಾದರೆ, ಖುದ್ದಾಗಿ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ SV ಸಿನಿಮ್ಯಾಕ್ಸ್ ಎನ್ನುವ ಚಿತ್ರಮಂದಿರದವರು ನಮ್ಮ ಯಜಮಾನ ಚಿತ್ರವನ್ನು ಅವರ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ. ಅವರು ಅದರ ಬಗ್ಗೆ ಏನೇನು ಹೇಳಿದ್ದಾರೆ ಮತ್ತು ಅದರ ವಿಶೇಷಗಳು ಏನು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಡಿಯರ್ ಪ್ಯಾಟ್ರನ್ಸ್, ಫಾರ್ ದ ಫಸ್ಟ್ ಟೈಮ್ ಇನ್ ಅನಂತಪುರ್ ವಿ ಆರ್ ಪ್ಲಾನಿಂಗ್ ಟು ಸ್ಕ್ರೀನ್ ಎ ಕನ್ನಡ ಮೂವಿ ಯಜಮಾನ ಸ್ಟಾರಿಂಗ್ ದರ್ಶನ್ ಅಂಡ್ ರಶ್ಮಿಕಾ ವಿಚ್ ವಿಲ್ ಬಿ ರಿಲೀಸಿಂಗ್ ದಿಸ್ March 1st. ಬುಕಿಂಗ್ಸ್ ಟು ಓಪನ್ ಸೂನ್ ಅಂತ ಹಾಕಿಕೊಂಡಿದ್ದಾರೆ. ಯಜಮಾನ bookings from February 27. Need support from all of you to make this a big success which will be lead to new path and will help a simultaneous release of all Kannada movies. ಇಷ್ಟೇ ಅಲ್ಲದೆ ಸ್ನೇಹಿತರೆ, ಇವರು ತಮ್ಮ ಪ್ರೊಫೈಲ್ ಪಿಕ್ಚರ್ಗೆ ಡಿ ಬಾಸ್ ದರ್ಶನ್ ರವರು ಅಭಿನಯಿಸಿರುವ ಯಜಮಾನ ಚಿತ್ರದ ಫೋಟೋವನ್ನು ಹಾಕಿಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ SV ಸಿನಿಮ್ಯಾಕ್ಸ್ ಎಂಬ ಚಿತ್ರಮಂದಿರದವರು ನಮ್ಮ ಡಿ ಬಾಸ್ ಅಭಿನಯಿಸಿರುವ ಯಜಮಾನ ಚಿತ್ರದ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅಂತ. ಹೌದು ಸ್ನೇಹಿತರೆ, ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದರನ್ನು ನಾವು ನಮ್ಮ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡುತ್ತಿದ್ದೇವೆ. ಈ ಚಿತ್ರವು ಮಾರ್ಚ್ 1ರಂದು ಬಿಡುಗಡೆಯಾಗಲಿದೆ. ಹಾಗೂ ಫೆಬ್ರವರಿ 27ರಿಂದ ಮುಂಗಡ ಟಿಕೆಟ್ ಬುಕ್ಕಿಂಗನ್ನು ಶುರು ಮಾಡಲಿದ್ದೇವೆ. ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೊಡಿ. ಹಾಗೂ ಕರ್ನಾಟಕದ ಕನ್ನಡ ಚಿತ್ರಗಳು ಆಂಧ್ರದಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲು ಸಹಕರಿಸಿ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತಲ್ವ ಸ್ನೇಹಿತರೆ, ನಮ್ಮ ಡಿ ಬಾಸ್ ದರ್ಶನ್ ಅವರು ಅಭಿನಯಿಸಿರುವ ಯಜಮಾನ ಚಿತ್ರದ ಕ್ರೇಜ್ ಇಡೀ ದೇಶದಲ್ಲಿ ಯಾವ ಮಟ್ಟಕ್ಕೆ ಇದೆ ಅಂತ. ಸೊ ಇದಾಗಿತ್ತು ಸ್ನೇಹಿತರೆ ಈ ಕ್ಷಣದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವು ಡಿ ಬಾಸ್ ರವರ ಅಭಿಮಾನಿಯಾಗಿದ್ದಲ್ಲಿ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಹಾಗೂ ನೀವು ಯಜಮಾನ ಚಿತ್ರಕ್ಕೆ ಕಾಯುತ್ತಿದ್ದರೆ ವಿ ಆರ್ ವೇಟಿಂಗ್ ಫಾರ್ ಯಜಮಾನ ಅಂತ ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.